Hi everyone, welcome back to my YouTube ಚಾನಲ್ ಸಾರಿಟಾಸಿಸ್ ಬೈ ಯೋಗಿತಾ. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಪೀಕೋಟ್ ಸ್ಟಿಚ್ ಹೇಗೆ ಹಾಕೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಫಸ್ಟಿಗೆ ನಾನಿಲ್ಲಿ 6 ಲೇಯರ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಆ್ಯಂಡ್ ನೀಡಲ್ ಬಂದು 10.75 mm ಆಗಿರುತ್ತೆ. ಟೂಲಿಪ್ ಜಪಾನ್ ತೊಗೊಂಡಿದ್ದೀನಿ. ಫಸ್ಟು ಏನು 6 ಲೇಯರ್ಸ್ ಆಫ್ ಥ್ರೆಡ್ ಇದೆ ಅದನ್ನು ನಾವು ಫಸ್ಟು ನಾಟ್ ಮಾಡ್ಕೋಬೇಕು. ಈ ಥರ ಒಂದು ಗಂಟು ಹಾಕ್ಕೊಳ್ಳೋಣ. ಸೊ ಗಂಟು ಹಾಕಿದ್ದಾದಮೇಲೆ ಬ್ಯಾಕ್ ಸೈಡ್ ಆಫ್ ದಿ ಕ್ಲಾತ್ ಇಟ್ಕೊಂಡು ಸೊ ಫಸ್ಟು ನಾವು ಲಾಕ್ ಮಾಡ್ಕೋಬೇಕು. ಸೊ ಒಂದು ಲಾಕ್ ಮಾಡ್ಕೊಳ್ತೀನಿ. ಒಂದು ಲಾಕ್ ಮಾಡಿದ್ದಾದಮೇಲೆ ಪಕ್ಕನೆ ನಾನಿಲ್ಲಿ ಒಂದು ಸಿಂಗಲ್ ಕ್ರೋಶಾ ತಗೊಳ್ತೀನಿ. ಸೊ ಒಂದು ಸಿಂಗಲ್ ಕ್ರೋಶಾ ಹಾಕಿದ್ದಾದಮೇಲೆ ನಾನಿಲ್ಲಿ 3 ಚೈನ್ಸ್ ಹಾಕ್ಕೊಳ್ತೀನಿ. 1 2 ಆ್ಯಂಡ್ 3 ಚೈನ್ಸ್ ಹಾಕಿದ್ದಾದಮೇಲೆ ಅದು ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಳ್ತೀನಿ. ಸೊ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೋಬೇಕು. ಸಿಂಗಲ್ ಕ್ರೋಶಾ ಹಾಕಿದ್ದಾದಮೇಲೆ ನಾನಿಲ್ಲಿ 6 ಚೈನ್ಸ್ ಹಾಕ್ಕೋತೀನಿ. 1 2 3 4 5 ಆ್ಯಂಡ್ 6 ಚೈನ್ಸ್ ಹಾಕಿದ್ದಾದಮೇಲೆ ಇದನ್ನು ಎಲ್ಲ ಎಂಡ್ ಆಗುತ್ತೆ ಅಲ್ಲಿಗೆ ಬೇಡ, ಸ್ವಲ್ಪ ಲೂಸ್ ಬಿಟ್ಟು ನಾನಿಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಏನಕ್ಕೆ ಲೂಸ್ ಬಿಡ್ತಿದ್ದೀನಿ ಅಂದರೆ ನನಗೆ ಆರ್ಚ್ ಟೈಪ್ ಡಿಸೈನ್ ಬರಬೇಕು. ಅದಕ್ಕೋಸ್ಕರ ಸ್ವಲ್ಪ ಮಾತ್ರ 1-2 ಲೈನ್ಸ್ ಅಷ್ಟು ಮಾತ್ರ ಲೂಸ್ ಬಿಟ್ಟು ನಾನಿಲ್ಲಿ 6 ಚೈನ್ ಹಾಕ್ಕೊಂಡಿದ್ದೀನಿ. ಸೊ ಅಗೇನ್ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ 1 2 ಆ್ಯಂಡ್ 3 ಚೈನ್ಸ್ ಹಾಕಿ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ನಾನಿಲ್ಲಿ ಎಂಡ್ ಮಾಡ್ತೀನಿ. ಸೊ ಲಾಸ್ಟಲ್ಲಿ ನಾನಲ್ಲಿ 2 ಚೈನ್ಸ್ ಹಾಕಿ ಎಂಡ್ ಮಾಡಿದ್ದೀನಿ. ಆ್ಯಂಡ್ ಮತ್ತು ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಫಸ್ಟು ನಾವು ಏನು ಲಾಕ್ ಮಾಡಿರ್ತೀವಿ ಲಾಕಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೋಬೇಕು. ಸೊ ಈ ಥರ ನೀಡಲ್ ಪಾಸ್ ಮಾಡಿ ಒಂದು ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ನಾನಿಲ್ಲಿ 2 ಚೈನ್ಸ್ ತೊಗೊಳ್ತೀನಿ. 1 ಆ್ಯಂಡ್ 2 ಚೈನ್ಸ್ ತೊಗೊಂಡಿದ್ದಾದಮೇಲೆ 3 ಚೈನ್ಸ್ ಆಗಿ 6 ಚೈನ್ಸ್ ಹಾಕಿದ್ದೀನಲ್ಲ, ಆ 6 ಚೈನ್ಸ್ ಗ್ಯಾಪ್ ಒಳಗೆ ನಾನಿಲ್ಲಿ ಡಬಲ್ ಕ್ರೋಶಾ ಹಾಕ್ಕೊಂಡೆ. ಸೂಜಿ ಮೇಲೆ ದಾರ ತೊಗೊಂಡು ಒಂದು ಡಬಲ್ ಕ್ರೋಶಾ ಹಾಕ್ಕೊಂಡೆ. ಸೊ ಒಂದು ಡಬಲ್ ಕ್ರೋಶಾ ಆಗಿದ ತಕ್ಷಣ ನಾನಿಲ್ಲಿ ಮತ್ತೆ 3 ಚೈನ್ಸ್ ತೊಗೊಳ್ತೀನಿ. ಸೊ 3 ಚೈನ್ಸ್ ಆಗಿದೆ. 3 ಚೈನ್ಸ್ ತೊಗೊಂಡಿದ್ದಾದಮೇಲೆ ಏನು ಡಬಲ್ ಕ್ರೋಶಾ ಹಾಕಿದ್ದೀರಾ ಆ ಗ್ಯಾಪ್ ಒಳಗೇ ನೀಡಲ್ನ ಪಾಸ್ ಮಾಡಿ ದಾರ ತರಬೇಕು. ಆ್ಯಂಡ್ ಆ ದಾರನ ಎಲ್ಲ ಲೂಪ್ಸಿಂದ ಆಚೆ ತರಬೇಕು. ಸೊ ಹೇಗೆ ಮಾಡೋದು ಅಂತ ಗೊತ್ತಾಗಲಿಲ್ಲ, ನಾನು ಮತ್ತೆ ಫಸ್ಟಿಂದ ತೋರಿಸ್ತೀನಿ, ನೋಡ್ಕೊಳ್ಳಿ. ಸೊ ಫಸ್ಟಿಗೆ ಒಂದು ಲಾಕ್ ಹಾಕ್ಕೋಬೇಕು. ಸೊ ನಾವು ಎಲ್ಲಿ ಲಾಕ್ ಮಾಡಿದ್ದೀವಿ ಅಲ್ಲಿ ನೀಡಲ್ ಪಾಸ್ ಮಾಡಿ ಅಲ್ಲೇ ಫಸ್ಟ್ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ 2 ಚೈನ್ಸ್ ಹಾಕ್ಕೊಳ್ತೀನಿ. 1 ಆ್ಯಂಡ್ 2 ಚೈನ್ಸ್ ಹಾಕಿದ್ದಾದಮೇಲೆ ಸೂಜಿ ಮೇಲೆ ದಾರ ತೊಗೊಂಡು 6 ಚೈನ್ಸ್ ಏನು ಹಾಕಿದ್ದೀನಿ ಅಲ್ಲಿ ನಾನು ಒಂದು ಡಬಲ್ ಕ್ರೋಶಾ ಹಾಕ್ಕೊಳ್ತಿದ್ದೀನಿ. ಸೊ 2ರಿಂದ ಒಂದು ಸತಿ ಮತ್ತು 2ರಿಂದ ಒಂದು ಸತಿ ನೀಡಲ್ನ ಹೊರಗೆ ತರ್ತೀನಿ. ಸೊ ಡಬಲ್ ಕ್ರೋಶಾ ಹಾಕಿದ್ದಾದಮೇಲೆ 3 ಚೈನ್ಸ್ ಹಾಕ್ಕೋಬೇಕು. ಮತ್ತು 3 ಚೈನ್ಸ್ ಹಾಕಿದ್ದಾದಮೇಲೆ ನೀವೇನು ಡಬಲ್ ಕ್ರೋಶಾ ಹಾಕಿರ್ತೀರ ಅದ್ರ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಿಂದ ನೀಡಲ್ ಪಾಸ್ ಮಾಡಿ ದಾರ ತರಬೇಕು. ಆ್ಯಂಡ್ ಆ ದಾರನ ಎಲ್ಲ ಲೂಪಿನೂ ಒಟ್ಟಿಗೆ ಆಚೆ ತರಬೇಕು. ಸೊ ಅಗೇನ್ ಸೂಜಿ ಮೇಲೆ ದಾರ ಇನ್ನು ಒಂದು ಡಬಲ್ ಕ್ರೋಶಾ ಹಾಕ್ಕೋಬೇಕು. 2ರಿಂದ 1 2ರಿಂದ 1 ಹಾಕಿ 3 ಚೈನ್ಸ್ ಹಾಕ್ಕೋಬೇಕು. ಆ್ಯಂಡ್ ಡಬಲ್ ಕ್ರೋಶಾ ಏನು ನೆಕ್ಸ್ಟ್ ಗ್ಯಾಪ್ ಇದೆ ಆ ಗ್ಯಾಪಿಂದ ದಾರ ತಂದು ಮತ್ತು ದಾರ ಎಲ್ಲ ಲೂಪಿಂದ ಒಂದು ಸತಿ ಹೊರಗೆ ಬರಬೇಕು. ಸೊ ಇದು ಪೀಕೋಟ್ ಡಿಸೈನ್ ಆಗುತ್ತೆ. ಒಂದು ಡಬಲ್ ಕ್ರೋಶಾ ಹಾಕಿ 3 ಚೈನ್ಸ್ ಹಾಕಿ ಆ 3 ಚೈನ್ಸ್ ಏನು ಹಾಕಿರ್ತೀವಿ ಅದನ್ನು ಸೇಮ್ ಆ ಡಬಲ್ ಕ್ರೋಶಾ ಗ್ಯಾಪ್ ಏನಿರುತ್ತೆ ಆ ಗ್ಯಾಪ್ ಒಳಗಡೆ ನಾವು ಪಾಸ್ ಮಾಡಬೇಕು. ಪಾಸ್ ಮಾಡಿ ದಾರ ತಂದು, ಸೊ ನೋಡಿ ಈ ಥರ ಪಾಸ್ ಮಾಡಿ ದಾರ ತಂದು ಆಮೇಲೆ ಎಲ್ಲ ಲೂಪ್ಸಿಂದನೂ ದಾರ ಹೊರಗೆ ತಂದರೆ ಅದು ಒಂದು ಪೀಕೋಟ್ ಸ್ಟಿಚ್ ಆಗುತ್ತೆ. ಸೊ ನಾನಿಲ್ಲಿ 6 ಚೈನ್ ಹಾಕಿರೋದ್ರಿಂದ ನಾನಿಲ್ಲಿ 9 to 10 ಪೀಕೋಟ್ ಸ್ಟಿಚ್ ಹಾಕ್ಕೊಳ್ತೀನಿ. ಸೊ ಇದನ್ನು ನೀವು ಡಬಲ್ ಕ್ರೋಶಾ ಹಾಕ್ಕೊಂಡವರು ಪೀಕೋಟ್ ಸ್ಟಿಚ್ ಹಾಕ್ಬೋದು, ಇಲ್ಲ ಟ್ರಿಪಲ್ ಕ್ರೋಶಾ ಹಾಕ್ಕೊಂಡವರು ಪೀಕೋಟ್ ಸ್ಟಿಚ್ ಹಾಕ್ಬೋದು. ನಾನು ಸ್ಟಾರ್ಟಿಂಗ್ ನಿಮಗೆ ಪೀಕೋಟ್ ಸ್ಟಿಚ್ ಹೇಳ್ಕೊಡೋದಕ್ಕೋಸ್ಕರ ನಾನಿಲ್ಲಿ ಡಬಲ್ ಕ್ರೋಶಾ ಹಾಕಿ ತೋರಿಸ್ಕೊಡ್ತಿದ್ದೀನಿ.
ಸೊ ಇದು ಸಿಂಪಲ್ಲಾಗಿ ಒಂದು ಸ್ಟಿಚ್ ಹೇಗೆ ಹಾಕೋದು ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಪೀಕೋಟ್ ಸ್ಟಿಚ್ ಯೂಸ್ ಮಾಡಿ ಗ್ರ್ಯಾಂಡಾಗಿ ಹೇಗೆ ಡಿಸೈನ್ಸ್ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಸಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇದನ್ನು ನೀವೇನು ಸ್ಯಾರಿಗೆ ಹಾಕೋದಕ್ಕೆ ಹೋಗ್ಬೇಡಿ. ಹಾಕೋದು ಚೆನ್ನಾಗಿ ಕಾಣುತ್ತೆ, ಬಟ್ ಅಷ್ಟೇನು ಗ್ರ್ಯಾಂಡ್ ಲುಕ್ ಏನು ಕೊಡೋಲ್ಲ. ಬಿಕಾಸ್ ಇಲ್ಲಿ ನಾನು ತೋರಿಸೋದಕ್ಕೋಸ್ಕರ ಸ್ಟಿಚ್ ಹೇಗೆ ಬರುತ್ತೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ನೋಡ್ಬೋದು ಇಲ್ಲಿ ಎಷ್ಟು ಗ್ಯಾಪ್ ಇದೆ ಅಷ್ಟು ಗ್ಯಾಪ್ವರೆಗೂ ನಾನಿಲ್ಲಿ ಅಷ್ಟು ಪೀಕೋಟ್ ಸ್ಟಿಚ್ ಹಾಕೋಬೇಕು. ಸೊ ನೋಡ್ಬೋದು ಎಷ್ಟು ಹಾಕಿದ್ದೀನಿ ಅಂತ ಹೇಳಿ 9 ಪೀಕೋಟ್ ಸ್ಟಿಚ್ ಹಾಕಿದ್ದೀನಿ. ನಿಮ್ಮ ಗ್ಯಾಪಿಗೆ ಎಷ್ಟು ಫಿಲ್ ಆಗುತ್ತೆ ಅಷ್ಟು ಹಾಕೋಬೋದು. ಆ್ಯಂಡ್ ಲಾಸ್ಟಲ್ಲಿ ಏನು 3 ಚೈನ್ ಹಾಕಿ ಲಾಕ್ ಮಾಡಿರ್ತೀರ ಆ ಲಾಕ್ ಮೇಲೆ ಒಂದು ಲಾಕ್ ಮಾಡಿ 2 ಚೈನ್ಸ್ ಹಾಕಿ ನೀವು ಲಾಕ್ ಮಾಡ್ಕೋಬೋದು. ನಾನಲ್ಲಿ ಎಕ್ಸ್ಟ್ರಾ ಸ್ವಲ್ಪ ಚೈನ್ಸ್ ಹಾಕ್ಕೊಂಡಿದ್ದೆ, ಬೇಕಾಗ್ಬೋದೇನೋ ಅಂತ, ಬಟ್ ನೀವು ಅದು ಹಾಕೋ ಅವಶ್ಯಕತೆ ಇಲ್ಲ. ನಾನು ಸ್ಟಾರ್ಟಿಂಗ್ ಎಷ್ಟು ಹೇಳಿದೆ ಅಷ್ಟೇ ಹಾಕ್ಬಿಟ್ಟು ನೀವು ಎಂಡ್ ಮಾಡ್ಬೋದು. ಸೊ ಏನು ಲಾಕ್ ಇದೆ ಲಾಕ್ ಒಳಗಡೆ ಲಾಕ್ ಮಾಡಿ 2 ಚೈನ್ಸ್ ಹಾಕಿ ಥ್ರೆಡ್ನ ಟ್ರಿಮ್ ಆಫ್ ಮಾಡಬೇಕಾಗತ್ತೆ. ಸೊ ನೋಡಿ ಇದು ಪೀಕೋಟ್ ಸ್ಟಿಚ್ ಆಗಿರುತ್ತೆ. ಸೊ ಫಸ್ಟಿಂದ ಈ ಡಿಸೈನ್ ಹೇಗೆ ಮಾಡಿದೆ ಅಂತ ಹೇಳೋದಾದರೆ 3 ಚೈನ್ಸ್ ಹಾಕಬೇಕು ಲಾಕ್ ಮಾಡಿ ಆ್ಯಂಡ್ 6 ಚೈನ್ಸ್ ಹಾಕಬೇಕು, ಮತ್ತು 3 ಚೈನ್ಸ್ ಹಾಕಿ ಲಾಸ್ಟಲ್ಲಿ ಎಂಡ್ ಮಾಡ್ಕೋಬೇಕು. ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಫಸ್ಟು ಲಾಕ್ ಮಾಡಿ 2 ಚೈನ್ಸ್ ತೊಗೊಂಡು ಆ್ಯಂಡ್ ಡಬಲ್ ಕ್ರೋಶನ ಏನು 16 ಗ್ಯಾಪ್ ಇದೆ ಅಲ್ಲಿ ಡಬಲ್ ಕ್ರೋಶ ಹಾಕ್ಕೋಬೇಕು. ಸೊ ಡಬಲ್ ಕ್ರೋಶ ಹಾಕಿದ್ದಾದಮೇಲೆ ಮತ್ತೆ 3 ಚೈನ್ಸ್ ತೊಗೊಂಡು ಏನು ಡಬಲ್ ಕ್ರೋಶ ಹಾಕಿದ್ದೀರಾ ಆ ಗ್ಯಾಪ್ ಒಳಗಡೆಯಿಂದ ನೀಡಲ್ ಪಾಸ್ ಮಾಡಿ ಸೊ ಎಲ್ಲ ಥ್ರೆಡ್ಸಿಂದನೂ ಆಚೆ ಬರಬೇಕು. ಅದು 1 ಪೀಕೋಟ್ ಸ್ಟಿಚ್ ಆಗುತ್ತೆ. ಅಗೇನ್ ಮತ್ತೆ ಡಬಲ್ ಕ್ರೋಶ ಕಂಟಿನ್ಯೂ ಮಾಡಬೇಕು. ಸೊ ನೋಡ್ಬೋದು ಲಾಸ್ಟಲ್ಲಿ ಈ ಥರ ಎಂಡ್ ಮಾಡಿ ನಾಟ್ ಹಾಕಿ ಏನು ಟ್ರಿಮ್ ಮಾಡಿರ್ತೀರ ಅದನ್ನ ಬ್ಯಾಕ್ ಸೈಡ್ ಕ್ಲಾತ್ ಪೇಸ್ಟ್ ಮಾಡಿ.